ಹಲೋ ಫ್ರೆಂಡ್ಸ್, ಇತ್ತೀಚೆಗಷ್ಟೇ ದರ್ಶನ್ ಅವರು ಕಾಟೇರ ಸಿನಿಮಾದ ರಿಲೀಸ್ ಡೇಟ್ನ ಬಗ್ಗೆ ಒಂದು ಹೇಳಿಕೆಯನ್ನ ನೀಡಿದ್ರು. ದರ್ಶನ್ ಅವರ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ವೈರಲ್ ಆಯಿತು. ಕೆಲವರು ದರ್ಶನ್ ಅವರು ಹೇಳಿದ್ದು ನಿಜ ಅಂತ ಹೇಳಿದ್ರೆ, ಇನ್ನು ಕೆಲವರು ದರ್ಶನ್ ಅವರ ಹೇಳಿಕೆಯನ್ನ ಟ್ರೋಲ್ ಕೂಡ ಮಾಡಿದ್ರು. ಹೌದು ಫ್ರೆಂಡ್ಸ್, ಇದೇ ತಿಂಗಳು ಡಿಸೆಂಬರ್ 29ಕ್ಕೆ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾದ ದರ್ಶನ್ ಅವರು ಹಾಗೂ ತರುಣ್ ಸುಧೀರ್ ಕಾಂಬಿನೇಷನ್ ನ ಕಾಟೇರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ಕೂಡ ಕಾಟೇರ ಸಿನಿಮಾ ಕೇವಲ ಕನ್ನಡದಲ್ಲಿ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ತೆಲುಗಿನ ಪ್ರಭಾಸ್ ಅವರು ಹಾಗೂ ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನ್ ನ ಪ್ಯಾನ್ ಇಂಡಿಯಾ ಸಿನಿಮಾವಾದ ಸಲಾರ್ ಸಿನಿಮಾ ಇದೇ ತಿಂಗಳು ಡಿಸೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನು ಕಾಟೇರ ಸಿನಿಮಾಗೆ ಹಾಗೆ ಸಲಾರ್ ಸಿನಿಮಾಗೆ ಕೇವಲ ಒಂದು ವಾರ ಮಾತ್ರ ಗ್ಯಾಪ್ ಇದೆ. ಸಲಾರ್ ಸಿನಿಮಾ ಇಂಡಿಯನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಇನ್ನು ಕಾಟೇರ ಸಿನಿಮಾವು ಕೂಡ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಕಾಟೇರ ಸಿನಿಮಾ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇರೋದು ದರ್ಶನ್ ಅವರ ಅಭಿಮಾನಿಗಳಿಗೆ ಖುಷಿ ನೀಡಿದ್ರೆ, ಮತ್ತೊಂದು ಕಡೆ ಇನ್ನು ಕೆಲವರು ಅದರಲ್ಲೂ ಕರ್ನಾಟಕದಲ್ಲೇ ಇದ್ಕೊಂಡು ಸಲಾರ್ ಸಿನಿಮಾದ ಎದುರು ಕಾಟೇರ ಸಿನಿಮಾವನ್ನ ರಿಲೀಸ್ ಮಾಡುವ ಅವಶ್ಯಕತೆ ಇತ್ತ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಹಾಕ್ತಾ, ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಹಾಕ್ತಾ, ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಹೀಗಾಗಿನೇ ಮೊನ್ನೆಯ ಪ್ರೆಸ್ ಮೀಟ್ನಲ್ಲಿ ದರ್ಶನ್ ಅವರು ಬೇರೆ ಭಾಷೆಯ ಸಿನಿಮಾಗಳು ಬರುತ್ತವೆ ಅಂತ ನಾವು ಎದುರುಕೊಂಡು ಕೂರೋದಕ್ಕೆ ಆಗೋದಿಲ್ಲ, ನಮ್ಮ ನೆಲದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಭಾಷೆಯ ಸಿನಿಮಾವನ್ನ ಧೈರ್ಯವಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ದರ್ಶನ್ ಅವರ ಈ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಯಿತು. ಕೆಲವರು ದರ್ಶನ್ ಅವರು ಹೇಳಿದ್ದು ನಿಜ ಅಂತ ಹೇಳಿದ್ರೆ, ಇನ್ನು ಕೆಲವರು ದರ್ಶನ್ ಅವರ ಹೇಳಿಕೆಯನ್ನ ಟ್ರೋಲ್ ಕೂಡ ಮಾಡಿದ್ರು. ಆದ್ರೆ ಈಗ ದರ್ಶನ್ ಅವರ ಅಭಿಮಾನಿಗಳು ಕಾಟೇರ ಸಿನಿಮಾದ ವಿರುದ್ಧ ನೆಗೆಟಿವ್ ಆಗಿ ಕಮೆಂಟ್ ಗಳನ್ನ ಮಾಡೋರು, ನೆಗೆಟಿವ್ ಆಗಿ ಟ್ರೋಲ್ ಗಳನ್ನ ಮಾಡೋರಿಗೆ ಉತ್ತರವನ್ನ ನೀಡ್ತಾ ಇದ್ದಾರೆ. ಪ್ರಶಾಂತ್ ನೀಲ್ ಅವರಿಂದಲೇ ಸಲಾರ್ ಸಿನಿಮಾಗೆ ಅಷ್ಟೊಂದು ಹೈಪ್ ಇರೋದು, ಸಲಾರ್ ಸಿನಿಮಾದ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರೋದು. ಆದ್ರೆ ಪ್ರಶಾಂತ್ ನೀಲ್ ಅವರ ಮೊದಲ ಸಿನಿಮಾ ಉಗ್ರಂ ಸಿನಿಮಾದ ರಿಲೀಸ್ನ ಟೈಮ್ನಲ್ಲಿ ದರ್ಶನ್ ಅವರೇ ಸಹಾಯ ಮಾಡಿದ್ದು ಅಂತ ದರ್ಶನ್ ಅವರ ಅಭಿಮಾನಿಗಳು ನೆಗೆಟಿವ್ ಆಗಿ ಟ್ರೋಲ್ ಗಳನ್ನ ಮಾಡೋರಿಗೆ, ನೆಗೆಟಿವ್ ಆಗಿ ಕಮೆಂಟ್ ಗಳನ್ನ ಮಾಡೋರಿಗೆ ಉತ್ತರವನ್ನ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಪ್ರಶಾಂತ್ ನೀಲ್ ಅವರ ಮೊದಲ ಸಿನಿಮಾವಾದ ಉಗ್ರಂ ಸಿನಿಮಾದ ರಿಲೀಸ್ನ ಟೈಮ್ನಲ್ಲಿ ದರ್ಶನ್ ಅವರು ಉಗ್ರಂ ಸಿನಿಮಾಗೆ ಸಹಾಯವನ್ನ ಮಾಡಿದ್ರು. ಹೀಗಾಗಿನೇ ಸಾಕಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳು ಕಾಟೇರ ಸಿನಿಮಾಗೆ ನೆಗೆಟಿವ್ ಆಗಿ ಕಮೆಂಟ್ಗಳನ್ನ ಮಾಡ್ತಾ, ನೆಗೆಟಿವ್ ಆಗಿ ಟ್ರೋಲ್ಗಳನ್ನ ಮಾಡೋರಿಗೆ ತಿರುಗೇಟನ್ನ ನೀಡಿದ್ದಾರೆ. ಇನ್ನು ಈಗಾಗಲೇ ಕಾಟೇರ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ 1 ಟ್ರೆಂಡಿಂಗ್ ನಲ್ಲಿದೆ. ಬೇರೆ ಭಾಷೆಯ ಸಾಕಷ್ಟು ಆಡಿಯನ್ಸ್ ಗಳಿಂದಲೂ ಕೂಡ ಕಾಟೇರ ಸಿನಿಮಾದ ಟ್ರೈಲರ್ಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನು ಈ ಬಾರಿ ಕರ್ನಾಟಕದಲ್ಲಂತೂ ದರ್ಶನ್ ಅವರ ಕಾಟೇರ ಸಿನಿಮಾ ಹಾಗೆ ಪ್ರಭಾಸ್ ಅವರ ತೆಲುಗಿನ ಸಲಾರ್ ಸಿನಿಮಾಗಳ ಮಧ್ಯ ಜಿದ್ದಾಜಿದ್ದಿ ನಡೆಯೋದಂತೂ ಪಕ್ಕಾ. ಇನ್ನು ನೀವು ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.